ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಬೆಳಗಾವಿಯಲ್ಲಿ ತಂದೆ ಮಾಡಿದ್ದೇನೋ 15 ದಿನದ ಹಸುಳಿಗೆ ವಿಷ ಹಾಕಿ ಕೊಂದೇ ಬಿಟ್ನ ತಂದೆ. ಹೆಣ್ಣು ಮಗು ಅಂದ್ಮೇಲೆ ಅವಳು ಲಕ್ಷ್ಮಿಯ ಸಮಾನ ಅಂತಾರೆ. ಆದ್ರೆ ಇಲ್ಲೊಬ್ಬ ತಂದೆ ಹೆಣ್ಣು ಮಗು ಆಗಿದ್ದಕ್ಕೆ ವಿಷ ಹಾಕಿ ಕೊಂದಿರುವ ಅಮಾನವೀಯ ಘಟನೆ ಬೆಳಗಾವಿ ತಾಲೂಕಿನ ಉಕ್ಕಡ ಗ್ರಾಮದಲ್ಲಿ ನಡೆದಿದೆ ಕಣ್ರಿ. ಹೀಗೆ ಮಗುವನ್ನ ಕೈಯಲ್ಲಿ ಹಿಡ್ಕೊಂಡಿರುವ ತಾಯಿ ಇನ್ನು ಸರಿಯಾಗಿ ಪ್ರಪಂಚ ನೋಡದ ಕಂದಮ್ಮ. ಆದ್ರೆ ಹೆಣ್ಣು ಮಕ್ಕಳ ವಿರೋಧಿಯಾಗಿದ್ದ ತಂದೆಯೇ ಮಗುವನ್ನ ಕೊಂದ್ಬಿಟ್ಟಿದ್ದಾನೆ. ಹೀಗೆಂದು ಆರೋಪ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಸ್ವತಃ ಹೆತ್ತಮ್ಮಳೆ ಗಂಡನ ವಿರುದ್ಧ ಆರೋಪ ಮಾಡ್ತಿದ್ದಾಳೆ. ಅಂದ್ರೆ ಈಗ ಅವ್ರು ನೋಡಾಕಂತ ಬಂದಿದ್ರಿ ನಮ್ಮ ಬಂದ ಅವರ ವಿಷ ಹಾಕ್ಯಾರ ತಡೆ ಅಮ್ಮ ಏನ್ ಅವ್ರ ಯಜಮಾನ್ರನ್ನ ಈ ರೀತಿ ಮಾಡ್ರಿ ಅಂತೀರಿ? ಅವ್ರ ಮಾಡಿದಾರ್ರಿ. ಏನ್ ಮಾಡ್ಯಾರಮ್ಮ? ಅವ್ರು ಬಂದು ಕೊಂಡುಗೊಡ್ಕ್ರಿ ಆ ಹುಡುಗಿ ಬಾಯಿ ಅಂದ್ರೆ ಬಂದಿದ್ರಿ. ಆಗ ಮಲ್ಕೊಂಡಿಲ್ರಿ, ಮಲಿ ಕುಡಿಸ್ರಿ, ಆಗ ಮಲ್ಸಿಂದ್ರಿ. ಕೇಳಿದ್ರಲ್ಲ, ಈಕೆಯ ಗಂಡ ತವರು ಮನೆಗೆ ಮಗು ನೋಡಕ್ಕೆ ಬಂದಿದ್ನಂತೆ. ಆದ್ರೆ ಮಗು ಇವನ ಬಳಿ ಬಿಟ್ಟು ಹೋದಾಗ ಈತ ಆ ಮಗುವಿಗೆ ಏನೋ ತಿನ್ನಿಸಿದ್ದಾನೆ, ಕೊಲೆ ಮಾಡಿದ್ದಾನೆಂದು ತಾಯಿ ಆರೋಪ ಮಾಡ್ತಿದ್ದಾಳೆ. ಅಂದ್ರೆ ಏನ್ ಕಾರಣ ಏನಮ್ಮ? ನಾ ಇಲ್ಲಿ ಹೊಟ್ಟಿಲೆ ನಮ್ಮ ಊರಿಗೆ ಬಂದಾನ್ರಿ, ಬರೀ ಜಗಾನ ಮಾಡ್ತಿರ್ರಿ, ಬಾಬಾ ಅಂತ್ರಿ ನನಗ್ರಿ. ಅಂದ್ರೆ ಹೆಣ್ ಮಗು ಐತಿ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡಿದಾರೋ ಏನಂತ? ಅದು ಐತ್ರಿ ಹೆಣ್ ಮಗು ರೀ. ಗಂಡು ಮಗು ಬೇಕಾಗಿತ್ತು. ಕಿಲಕಿಲ ಅಂತ ನಗುತ್ತಿದ್ದ ಮಗು ದಿಢೀರ್ನೆ ತಣ್ಣಗಾಯ್ತು. ಬಾಯಲ್ಲಿ ನೊರೆ, ಅಕ್ಕಪಕ್ಕದ ವಿಷಯದ ವಾಸನೆ ಬರ್ತಾ ಇತ್ತು. ಹೆಂಡತಿ ಒಳಗೆ ಹೋಗಿ ಬರೋದ್ರಲ್ಲಿ ಮಗು ಇನ್ನಿಲ್ಲ ಅಂದ್ರೆ ಆ ಹೆತ್ತ ಕರುಳಿಗೆ ಅದೆಷ್ಟು ಸಂಕಟವಾಗಿರ್ಬೇಕು ಕಣ್ರಿ. ಇಲ್ಲಿ ಗಂಡನಾದವನು ಮಗುವನ್ನ ಕಣ್ಣು ತುಂಬಾ ನೋಡ್ಲಿ, ಮುದ್ದಾಡ್ಲಿ ಅಂತ ಆಕೆ ಬಿಟ್ಟು ಹೋಗಿದ್ಲು. ಗಂಡ ಅಂದ್ಮೇಲೆ ಆಕೆ ನಂಬಿಕೆ ಇಟ್ಕೊಂಡಿದ್ಲು. ಆದ್ರೆ ಗಂಡನ ಕೈಗೆ ಕೊಟ್ಟು ಹೋದ ಮಗು ಬರೋದ್ರಲ್ಲಿ ಬಾಯಲ್ಲಿ ನೊರೆ ಹಾಗೂ ಮೂಗಿನಲ್ಲಿ ನೊರೆ ಬಂದು ಶಾಂತವಾಗಿತ್ತು. ಇದನ್ನ ನೋಡಿದ ತಾಯಿಗೆ ಕನ್ಫರ್ಮ್ ಆಗಿತ್ತು ಕಣ್ರಿ, ಆ ಮಗುವಿಗೆ ಗಂಡನೇ ವಿಷಪ್ರಾಶನ ಮಾಡಿದ್ದಾನೆ ಅಂತ ಆಕೆ ಅಂದ್ಕೊಂಡಿದ್ಲು. ಯಾಕಂದ್ರೆ ಈಗ ಇದ್ದ ಮಗು ಶಾಶ್ವತವಾಗಿ ಕಣ್ಣು ಮುಚ್ಚಿತ್ತು. ಗಂಡನಿಗೆ ಮೊದ್ಲೇ ಹೆಣ್ಣು ಮಗು ಅಂದ್ರೆ ಆಗಿ ಬರ್ತಿರ್ಲಿಲ್ಲ. ಮೊದಲಿನಿಂದಲೂ ಆ ಮಗು ಬೇಡ, ಅದರಲ್ಲೂ ಹೆಣ್ಣು ಮಗು ಬೇಡವೇ ಬೇಡ ಅಂತ ಅಂದ್ಕೊಂಡಿದ್ದ. ಆದ್ರೀಗ ಮಗು ನೋಡಿದ್ರೆ ಇಲ್ವೇ ಇಲ್ಲ, ನಮ್ಮ ಅಳಿಯನೇ ಕೊಂದಿದ್ದಾನೆಂದು ಅತ್ತೆ ಹೇಳೋದು ಕೇಳಿ ಹಿಂದೆ ಎಬ್ಸ್ಕೊಂಡ್ರಿ ಬಟ್ ಬಾಯಿಂದ ಮೂಗಿಂದ ಎಲ್ಲ ಬರ್ತೀರಿ. ಅವ್ನು ನೆತ್ತಾನ ಗಾಡಿ ಕಡೆ ಹೋಗಿದ್ದಾನ್ರಿ. ಗಾಡಿ ಕಡೆ ಹೋಗಿ ಕೈ ತೊಳ್ಕೊಂಡ್ರಿ ಹೊರಗೆ ಅಂಗಳಾಗ ಬಂದು ನಿತ್ತಾನ. ನಮ್ಮ ಮಾನ್ ಕರ್ಕೊಂಡು ಬರ್ತಾನ, ನಾವು ಬರೋದಿಲ್ಲ. ಹೊಳ್ಳೊಳ್ಳಿ ಫೋನ್ ಹಚ್ಚಾಕ ಹಚ್ಚಿದಾನ. ಬಾಯಿಂದ ಮೂಗಿನಿಂದ ಎಲ್ಲ ಬರಾಕೈತೆ, ಹತ್ತಿ ನೀವು ಹಚ್ಬಿಡಾಕೈತಿ. ಮಾಡಿ ಕೈಸ ನಮ್ಮನ್ನು ಮೋಸ ಮಾಡಿ ಬರೀ ಕಳ್ಸಿರಿ ಅಂದ್ರೆ ಹೆಣ್ಣು ಮಕ್ಕಳ ಹಿಡಿಯಾಕ ತರ್ತಾರ ಇಲ್ರಿ ಸರ್. ಏನು ನಾಡು ಹೊರ್ತ ಇವ ಅದಾನು, ನಾವು ಕಳಿಸ್ತೇವೆ ಅನ್ನತ್ತಿದ್ದಿಲ್ಲ. 2 ತಿಂಗಳು ಆತನ 3 ಗದ್ಗದ್ದೆ ಕಳಿಸ್ತೇನಂತ ಹೇಳ್ಸಿಲ್ಲ ಇನ್ನು ನನ್ನ ಮಾತು. ಅಂದಹಾಗೆ ಶೀಲಾ ಕಳೆದ 15 ದಿನಗಳ ಹಿಂದೆಯೇ ಪ್ರಿಯಾಂಕಾಳನ್ನ ಜನ್ಮ ನೀಡಿದ್ಲು. ಆದ್ರೆ ಮಗುವಿಗೆ ವಿಷಪ್ರಾಶನ ಮಾಡಿ ಈ ಕೊಲೆಗಾರ ತಂದೆ ಭೀಮರಾವ್ ಎಸ್ಕೇಪ್ ಆಗಿದ್ದಾನೆ. ಆತನ ವಿರುದ್ಧ ಸ್ವತಃ ಪತ್ನಿಯೇ ಪೊಲೀಸರಿಗೆ ದೂರನ್ನ ನೀಡಿದ್ದಾಳೆ. ಕಾಕ್ತಿ ಪೊಲೀಸರು ಭೀಮರಾಯನ ಹುಡುಕಾಟ ನಡೆಸಿದ್ದಾರೆ. ಸದ್ಯಕ್ಕೆ ಮೃತ ಮಗುವನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹೆಂಡತಿ ಮನೆಯವರೆಲ್ಲ ಮಗು ತಂದೆ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಆದ್ರೆ ಮಗುವಿಗೆ ವಿಷಪ್ರಾಶನ ಮಾಡಿದ್ದು ಸಾಬೀತಾದ್ರೆ ಇಂಥ ತಂದೆ ಯಾವ ಮಗುವಿಗೂ ಬೇಡವೇ ಬೇಡ ಕಣ್ರಿ. ಹೆಣ್ಣಾದರೇನು ಗಂಡಾದರೇನು, ಹೆಣ್ಣು ಕೂಡ ಯಾವುದ್ರಲ್ಲಿ ಕಡಿಮೆ ಇಲ್ಲ ಅನ್ನೋದು ಇಂಥ ಅವಿವೇಕಿಗಳು ತಿಳಿಯೋದು ಯಾವಾಗ್ಲೋ ಗೊತ್ತಿಲ್ಲ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.